ಧನುಸ್ಸು ರಾಶಿಯವರೆಗೆ ಸಪ್ತಮದಲ್ಲಿರುವಂತಹ ಗುರುವಿನ ಸ್ವಕ್ಷೇತ್ರಾಧಿಪತಿ ಗುರುವಿನ ದೃಷ್ಟಿ 7ನೇ ದೃಷ್ಟಿ ಒಳಿತು ಉಂಟು ಕೆಟ್ಟದ್ದೂ ಉಂಟು. ಇದು ಸ್ವಕ್ಷೇತ್ರಾಧಿಪತಿಯಲ್ಲಿರುವಂತಹ ಸ್ವಕ್ಷೇತ್ರಪತಿಗೆ ತನ್ನ ಸ್ವಂತ ಮನೆಗೆ ಗುರುವಿನ ದೃಷ್ಟಿ ಖಂಡಿತವಾಗಿ ದೋಷವನ್ನು ತಂದು ಕೊಡೋದಿಲ್ಲ. ಗುರುವಿನ ದೃಷ್ಟಿ ಧನುಸ್ಸು ರಾಶಿಗೆ ಶುಭ ದೃಷ್ಟಿಯನ್ನು ತಂದು ಕೊಡುತ್ತೆ. ಗುರುವಿನ ಯೋಗ ಫಲ ತಂದು ಕೊಡುತ್ತೆ. ಗುರುವಿನ ಯೋಗ ಫಲ ಅನುಕೂಲಕರವಾದಂತಹ ವಾತಾವರಣಗಳನ್ನು ಧನುಸ್ಸು ರಾಶಿಯವರಿಗೆ ತಂದು ಕೊಟ್ಟಿದೆ. ಆದರೆ ನಾವು ತಿಳ್ಕೊಳ್ಬೇಕಾಗ್ತದೆ, ಏಪ್ರಿಲ್ ತಿಂಗಳ ನಂತರದಲ್ಲಿ 7ನೇ ಮನೆಯಲ್ಲಿರುವಂಥ ಶನಿ ಅಷ್ಟಮಕ್ಕೆ ಬರ್ತಾರೆ. ಅಷ್ಟಮ ಶನಿ ಕಾಟವನ್ನು ಕೊಡ್ತಾರೆ. ಅಷ್ಟಮದಲ್ಲಿರುವಂಥ ಗುರು ಕಾಟವನ್ನು ಕೊಡ್ತಾರೆ. ಸ್ವಕ್ಷೇತ್ರಾಧಿಪತಿಯಂತಹ ಗುರು ಈಗ ದೃಷ್ಟಿ ಸಪ್ತಮ ದೃಷ್ಟಿ ಇದ್ದರೆ ನಂತರದಲ್ಲಿ ಅಷ್ಟಮ ದೃಷ್ಟಿಗೆ ಹೋಗ್ತಾರೆ ಏಪ್ರಿಲ್ ನಂತರದಲ್ಲಿ. ಅದಕ್ಕೆ ಈ ಧನುಸ್ಸು ರಾಶಿಯವರಿಗೆ ಈಗ ಆರಂಭದಲ್ಲಿ ವ್ಯವಹಾರ ಪ್ರಗತಿಗೆ ಬರುತ್ತೆ. ಆರಂಭದಲ್ಲಿ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಅನಂತರದಲ್ಲಿ ವ್ಯವಹಾರದಲ್ಲಿ ತುಂಬ ಅಡೆತಡೆಗಳು, ತುಂಬ ಕಷ್ಟ ಸಮಸ್ಯೆಗಳು ನಾವು ಸ್ವಲ್ಪ ಎದುರಿಸಬೇಕಾಗ್ತದೆ. ಅನಂತರದಲ್ಲಿ ನೋಡಿ, ಈಗಿರುವಂತಹ ರಾಶಿಯಲ್ಲಿ 2ನೇ ಮನೆಯಲ್ಲಿ ಸುಮಾರು ಗ್ರಹಗತಿಗಳು ಸೇರ್ಕೊಳ್ಳುತ್ತೆ. 4 ಗ್ರಹಗಳು 2ನೇ ಮನೆಗೆ ಸೇರ್ಕೊಳ್ಳುತ್ತೆ. ಅವೆಲ್ಲವೂ ಸಹ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಆರಂಭವನ್ನು ಮಾಡ್ತವೆ. ಗುರು ರಾಶ್ಯಾಧಿಪತಿ ಧನುಸ್ಸು ರಾಶಿಗೆ ಆಗಿದ್ದರೆ 2ನೇ ಮನೆಯಲ್ಲಿರುವಂಥ ಶುಕ್ರ ಗ್ರಹ ಹಣಕಾಸಿನ ದುಂದು ವೆಚ್ಚಗಳನ್ನು, ಹಣಕಾಸಿನ ಮೋಸದ ವಾತಾವರಣಗಳನ್ನು, ಹಣಕಾಸನ್ನು ಇನ್ನೊಬ್ಬರಿಗೆ ಕೊಟ್ಟು ನಾವು ಕಳ್ಕೊಳ್ಳುವಂತಹ ವಾತಾವರಣ, ಅಯ್ಯೋ ಪಾಪ ಅವ್ರಿಗೇನೋ ಕಷ್ಟ ಇದೆ, ನಾನು ಸ್ವಲ್ಪ ಸಹಕಾರ ಮಾಡೋಣ, ಸಹಾಯ ಮಾಡೋಣ ಅಂತ ಹೋದರೆ ನಿಮ್ಗೆ ಖಂಡಿತವಾಗಿ ನಿಮ್ಮನ್ನು ಬಳಸ್ಕೊಳ್ತಾರೆ. ಕೊನೆಗೆ ನಿಮಗೆ ಮೋಸವನ್ನು ಮಾಡ್ತಾರೆ. ಇಂತಹ ವ್ಯಕ್ತಿಗಳಿರ್ತಾರೆ. ಎಚ್ಚರಿಕೆಯನ್ನು ವಹಿಸಿ. ಯಾರಾದರೂ ನಮಗೆ ಕಷ್ಟ ಅಂತ ಬಂದಾಗ 10 ರೂಪಾಯಿ ಕೊಟ್ಬಿಡಿ, ಇದು ನನಗೆ ಸಿಗಲ್ಲ ಅಂತ ಸುಮ್ಮನೆ ಇದ್ಬಿಡಿ. ಅದನ್ಬಿಟ್ಟು ಸಾವಿರಾರು ಗಟ್ಟಲೆ ಲಕ್ಷಾನುಗಟ್ಟಲೆ ನೀವು ಅವ್ರಿಗೆ ಹೆಲ್ಪ್ ಮಾಡೋಣ, ಅಯ್ಯೋ ಏನೋ ಕೇಳ್ದ ಏನೋ ಮಾಡ್ದ ಅಂತ ಹೋದರೆ ಖಂಡಿತವಾಗಿ ನಿಮ್ಮನ್ನು ಅವರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ನೀವು ತಿಳ್ಕೊಳ್ಬೇಕಾಗ್ತದೆ. ಅನಂತರದಲ್ಲಿ ನಿಮ್ಮ ಬುದ್ಧಿ ಬಾಲ ಮಂದಗತಿಯಾಗುತ್ತೆ. ಏನೇನೋ ಇಲ್ಲ ಸಲ್ಲದ ಯೋಚನೆಗಳನ್ನು ಮಾಡುತ್ತೆ. ಉತ್ತಮವಾದಂಥ ಆಲೋಚನೆ ಮಾಡಲಿಕ್ಕೆ ಬುಧಗ್ರಹ ಬಿಡೋದೇ ಇಲ್ಲ ನಿಮಗೆ. ಆದ್ದರಿಂದ ಮಾಡುವಂಥ ಆಲೋಚನೆಗಳು, ತೆಗೆದುಕೊಂಡ ನಿರ್ಧಾರಗಳೆಲ್ಲವೂ ಸಹ ನಷ್ಟ, ಕಷ್ಟ, ಸಮಸ್ಯೆಗಳಿಗೆ ಅದು ತಂದು ಕೊಡುತ್ತೆ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್. ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ, ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ, ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ.